ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ, ಟೈಮೇ ಸಿಕ್ಕಿರಲಿಲ್ಲ. ಸೊ ಇವತ್ತು ವೀಕೆಂಡು ಟೈಮ್ ಇದೆ, ಸೊ ಹಾಗಾಗಿ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಜಸ್ಟ್ ಸಿಸ್ಟಮ್ನ ಆನ್ ಮಾಡಿದ್ದೀನಿ. ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು, ನಮ್ಮ ಚಾನಲ್ಲು 200 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ 200 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ತೀವಿ ಅಂತೇಳಿ. ಫೈನಲಿ ವಿ ಹ್ಯಾವ್ ಮೇಡ್ ಇಟ್. ಸೊ ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಇನ್ನೂ ಎಷ್ಟೊಂದು ವೀಡಿಯೋಸ್ ಮಾಡೋದಕ್ಕೆ ಬಾಕಿ ಇದೆ, ಎಷ್ಟೊಂದು ವೀಡಿಯೋಸ್ ಪ್ಲ್ಯಾನ್ ಮಾಡಿದ್ದೀನಿ, ಟೈಮೇ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಣ. ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗಲಿ. ಯಾರಾದರೂ ಬಿಗಿನರ್ಸ್ ಇದ್ದರು ಅಂತಂದರೆ, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರು ಅಂತಂದರೆ, ಫ್ರೆಷರ್ ಇದ್ದರು ಅಂತಂದರೆ, ಅವರೇನಾದರೂ ಕನ್ನಡದಲ್ಲಿ ಕೋಡಿಂಗ್ನ ಕಲಿಬೇಕು, ಕನ್ನಡದಲ್ಲಿ ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಕಲಿಬೇಕು ಜಾವಾದಲ್ಲಿ ಅಂತಂದರೆ ಈ ಚಾನಲ್ನ ಅವರಿಗೆ ರೆಕಮೆಂಡ್ ಮಾಡಿರಿ. ಓಕೆ, ಹಾಗಾದರೆ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಅಂತೆಲ್ಲ ಒಂದು ಸಲ ಜಸ್ಟ್ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡೋಣ. ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಡೇಟಾ JPA ಅನ್ನೋ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು JDBC API ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ JDBC APIಯಲ್ಲಿ SQL ಕ್ವೆರೀಸ್ ಬರಿತಾ ಇದ್ವಿ. ಅದನ್ನು ಓವರ್ಕಮ್ ಮಾಡಲಿಕ್ಕೆ ಹೈಬರ್ನೇಟ್ ಅಂತ ಒಂದು ಫ್ರೇಮ್ವರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದನ್ನು ನಾವು ಯೂಸ್ ಮಾಡಿದ್ವಿ. ಓಕೆ, ಅಲ್ಲಿ ನಾವು HQL ಕ್ವೆರೀಸ್ನ ಬರಿತಿದ್ವಿ. ಅದೇ ರೀತಿ ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿ ಆಬ್ಜೆಕ್ಟ್ನ ರಿಲೇಷನಲ್ ಡೇಟಾಬೇಸ್ ಜೊತೆಗೆ ಯಾವ ರೀತಿ ಮ್ಯಾಪ್ ಮಾಡೋದು ಅಂತೆಲ್ಲ ಕಲ್ತ್ವಿ. ವೆರಿ ಇಂಪಾರ್ಟೆಂಟ್ ವೀಡಿಯೋಸ್ ಅದೆಲ್ಲ. ಆ ಟಾಪಿಕ್ಸ್ನೆಲ್ಲ ನೀವು ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕಂಪ್ಲೀಟ್ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವೀಡಿಯೋಸ್ನೆಲ್ಲ ವಾಚ್ ಮಾಡಿರಿ. ಹಾಗೆಯೇ ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಒಂದು ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಡೇಟಾ JPA ಅಂತ ಒಂದು ಹೊಸ ಪ್ರಾಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ಯೂಸ್ ಮಾಡಿದಾಗ ನಾವು ಆ ಡೇಟಾ JPAದಲ್ಲಿ ಇರೋವಂಥ ಪ್ರೀಡಿಫೈನ್ಡ್ ಮೆಥಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಡಿಲೀಟ್ ಸ್ಟೂಡೆಂಟ್ ಆಗಿರ್ಬೋದು, ಡಿಲೀಟ್ ಬೈ ID ಆಗಿರ್ಬೋದು. ಡಿಲೀಟ್ ಸ್ಟೂಡೆಂಟ್ ಅಲ್ಲ, ಅದು ಸರ್ವಿಸ್ ಮೆಥಡ್ಡು. ಸೊ ಲೆಟ್ಸ್ ಗೋ ಟು ದ ಸರ್ವಿಸ್ ಲೇಯರಲ್ಲಿ ಹೋಗೋಣ. ಅಲ್ಲಿ ಸೇವ್ ಅಂತ ಒಂದು ಮೆಥಡ್ಡು, ಅದೇ ರೀತಿ ಡಿಲೀಟ್ ಅಂತ ಮೆಥಡ್ಡು, ಹಾಗೆಯೇ ಫೈಂಡ್ ಬೈ ID, ಹಾಗೆಯೇ ಸೇವ್, ಈ ರೀತಿ ಡಿಫ್ರೆಂಟ್ ಮೆಥಡ್ಸ್ನ, ಫೈಂಡ್ ಆಲ್, ಈ ಮೆಥಡ್ಸ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ರೈಟ್, ಈ ಮೆಥಡ್ಸ್ಗಳೆಲ್ಲ ಇಂಟರ್ನಲ್ಲಿ ಏನನ್ನ ಯೂಸ್ ಮಾಡ್ಕೊಂಡಿರುತ್ತೆ ಅಂತ ಕೂಡ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಈ ಒಂದು ಪ್ರೀ ಡಿಫೈನ್ಡ್ ಮೆಥಡ್ಸ್ ಏನಿದೆಯಲ್ಲ, ಈ ಮೆಥಡ್ಸ್ಗಳು ಓನ್ಲಿ ಲಿಮಿಟೆಡ್ ಏನಕ್ಕಪ್ಪ ಅಂತಂದರೆ CRUD ಆಪರೇಷನ್ಸ್ ಮಾಡಲಿಕ್ಕೆ, ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಅಂತ ಕರಿತೀವಿ ನಾವು ಅದನ್ನು. ಈ ಒಂದು 4 ಆಪರೇಷನ್ ಮಾಡಲಿಕ್ಕೆ ಮಾತ್ರ ಸೀಮಿತ ಇದೆ ಇದು. ಇದನ್ನು ಬಿಯಾಂಡ್ ಮಾಡಬೇಕು ಅಂತಂದರೆ ನಾವು ನಮ್ಮ ಕಸ್ಟಮ್ ಕ್ವೆರೀಸ್ನ ಕ್ರಿಯೇಟ್ ಅಂದರೆ ಕಸ್ಟಮ್ ಮೆಥಡ್ಸ್ನ ಕ್ರಿಯೇಟ್ ಮಾಡಬೇಕು. ಈ ಕಸ್ಟಮ್ ಮೆಥಡ್ಸ್ಗಳಿಗೆ ಏನಂತ ಕರಿತೀವಿ ಅಂತಂದರೆ ಫೈಂಡರ್ ಮೆಥಡ್ಸ್ ಅಂತ ಕರಿತೀವಿ, ಅಥವಾ ಕ್ವೇರಿ ಮೆಥಡ್ಸ್ ಅಂತ ಕರಿತೀವಿ. ನಾವು ಎಷ್ಟೋ ಸಲ ಕ್ವೇರಿ ಬರಿತಾ ಇರ್ತೀವಿ ಡೇಟಾಬೇಸಿಗೆ. ಸೊ ಈ ರೀತಿ ಕ್ವೇರಿನ ಬರೆಯೋದ್ರ ಬದಲು ನಾವು ಈ ಕ್ವೇರಿ ಮೆಥಡ್ಸ್ನ ಯೂಸ್ ಮಾಡ್ಬೋದು. ಓಕೆ, ಬಟ್ ಈ ಕ್ವೇರಿ ಮೆಥಡ್ಸ್ನ ನಾವು ಯೂಸ್ ಮಾಡ್ತಿದ್ದೀವಿ, ಆ ಕ್ವೇರಿ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ, ಅಥವಾ ಈ ಫೈಂಡರ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ ಅಂತಂದರೆ ವಿ ಹ್ಯಾವ್ ಟು ಫಾಲೋ ಎ ಸರ್ಟನ್ ಪ್ಯಾಟ್ರನ್. ಒಂದು ಸರ್ಟನ್ ಪ್ಯಾಟ್ರನ್ನ ನಾವು ಫಾಲೋ ಮಾಡಬೇಕು. ಓಕೆ, ಸೊ ಹಾಗಾದರೆ ಒಂದು ಕ್ವೇರಿ ಮೆಥಡ್ನ ಬರೆಯೋಣ. ಓಕೆ, ಸೊ ಅದಕ್ಕೆ ಸಿನಾರಿಯೋ ಬೇಕು. ಹೌದಾ, ನಾವೀಗ ಕ್ವೇರಿ ಮೆಥಡ್ ಏನಕ್ಕೆ ಬರ್ತಿದ್ವಿ, ಯಾವುದೋ ಒಂದು ಸಿನಾರಿಯೋ ಇರುತ್ತೆ, ಯಾವುದೊಂದು ರೆಕ್ವೈರ್ಮೆಂಟ್ ಇರುತ್ತೆ. ಓಕೆ, ಸೊ ಆ ರೆಕ್ವೈರ್ಮೆಂಟ್ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ವಿ, ಸ್ಟೂಡೆಂಟ್ ಡೇಟಾಬೇಸ್ ಅಂತೇಳಿ. ಅಲ್ಲಿ ಡೇಟಾಬೇಸ್ ಸ್ಟೂಡೆಂಟ್ ಟೇಬಲ್ಸ್ ಅನ್ನೋ ಒಂದು ಮೆಥಡ್ನ ಕೂಡ ನಾವು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಈ ಟೇಬಲಲ್ಲಿ ಫಸ್ಟು ಏನು ರೆಕಾರ್ಡ್ಸ್ ಇದೆ ಅಂತ ಚೆಕ್ ಮಾಡೋಣ. ರೈಟ್, ಈ ಟೇಬಲಲ್ಲಿ 3 ಕಾಲಮ್ಸ್ ಇದೆ, ID, ಡೇಟ್ ಆಫ್ ಬರ್ತ್, ಹಾಗೆಯೇ ನೇಮ್ ಇದೆ. ರೈಟ್, ಈಗ ಫಾರ್ ಎಕ್ಸಾಂಪಲ್ ನಾನು JPAದಲ್ಲಿ ಫೈಂಡ್ ಆಲ್ ಅಂತ ಒಂದು ಮೆಥಡ್ ಇತ್ತು. ಆ ಮೆಥಡ್ನ ಕಾಲ್ ಮಾಡಿದಾಗ ಏನಾಗ್ತಿತ್ತು, ಟೇಬಲಲ್ಲಿರೋ ಎಲ್ಲ ರೆಕಾರ್ಡ್ಸು ರಿಟ್ರೀವ್ ಮಾಡ್ತಿದ್ವಿ, ಎಲ್ಲ ರೆಕಾರ್ಡ್ಸು ನಾವು ರೀಡ್ ಮಾಡ್ತಿದ್ವಿ. ಬಟ್ ಸಿನಾರಿಯೋ ಹೆಂಗಿರುತ್ತಪ್ಪ, ಸಿಚುವೇಷನ್ಸ್ ಹೆಂಗಿರುತ್ತಪ್ಪ ಅಂತಂದರೆ, ಒಂದು ಲಾರ್ಜ್ ಪ್ರಾಜೆಕ್ಟ್ಸ್ ಒಳಗಡೆಗೆ ನಾವು ಎಲ್ಲ ರೆಕಾರ್ಡ್ಸ್ನು ಫೆಚ್ ಮಾಡೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ಮೇ ಬಿ ನಾವು ಯಾವುದೋ ಒಬ್ಬ ರೆಕಾರ್ಡ್ ಪರ್ಟಿಕ್ಯುಲರ್ ನೇಮ್ ಮೇಲೆ ನಾವು ರೆಕಾರ್ಡ್ನ ಫೆಚ್ ಮಾಡಬೇಕಾಗಿರುತ್ತೆ. ಓನ್ಲಿ ಭೂಷಣ್ ಅಂತ ನೇಮ್ ಇರೋವಂಥ ರೆಕಾರ್ಡ್ಸ್ನ ಮಾತ್ರ ನಾವು ರಿಟ್ರೀವ್ ಮಾಡಬೇಕಾಗಿರುತ್ತೆ. ಅಥವಾ ಡೇಟ್ ಆಫ್ ಬರ್ತ್ 2001 ಆ ಡೇಟಲ್ಲಿ ಹುಟ್ಟಿರೋದು ಡೇಟಾ ರೆಕಾರ್ಡ್ಸ್ನ ಮಾತ್ರ ನಾವು ರಿಟ್ರೀವ್ ಮಾಡಬೇಕಾಗಿರುತ್ತೆ. ಅಥವಾ ನಾವು ಬೇಸ್ಡ್ ಅಪಾನ್ ಕಂಟ್ರಿ, ಫಾರ್ ಎಕ್ಸಾಂಪಲ್ ಕಂಟ್ರಿಯಲ್ಲಿ ಯಾರೊಬ್ಬ ಬೇಸ್ಡ್ ಅಪಾನ್ ಕಂಟ್ರಿ, ಇಂಡಿಯಾ ಕಂಟ್ರಿಲಿರೋ ರೆಕಾರ್ಡ್ಸ್ನ ಮಾತ್ರ ನಾವು ಫೆಚ್ ಮಾಡಬೇಕಾಗಿರುತ್ತೆ. ಇಂಡಿಯಾ ಕಂಟ್ರಿ ಲೀವ್ ಮಾಡ್ತಿರೋ ಸ್ಟೂಡೆಂಟ್ಸ್ಗಳದ್ದು ರೆಕಾರ್ಡ್ನ ಮಾತ್ರ ನಾವು ಫೆಚ್ ಮಾಡಬೇಕಾಗಿರುತ್ತೆ. ಸೊ ಆ ರೀತಿ ಇದ್ದಾಗೆಲ್ಲ ನಾವು ಏನು ಮಾಡಬೇಕಾಗುತ್ತೆ, ನಾವು ಆ ಫೈಂಡ್ ಆಲ್ ಮೆಥಡ್ಸ್ ಆಗಿರ್ಬೋದು, ಫೈಂಡ್ ಬೈ ID ಮೆಥಡ್ಸ್ಗಳನ್ನೆಲ್ಲ ಯೂಸ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅಂತ ಯಾವುದೇ ಥರ ಸ್ಪೆಸಿಫಿಕ್ ಕ್ವೆರಿನ JPAದವರು ಕ್ರಿಯೇಟ್ ಮಾಡಿಲ್ಲ. ಸೊ ನಾವಲ್ಲಿ ಫೈಂಡರ್ ಮೆಥಡ್ಸ್ನ ಕ್ರಿಯೇಟ್ ಮಾಡಬೇಕು, ನಾವು ಕ್ವೇರಿ ಮೆಥಡ್ಸ್ನ ಕ್ರಿಯೇಟ್ ಮಾಡಬೇಕು. ರೈಟ್, ಹಾಗಾದರೆ ಫಸ್ಟ್ ಅದನ್ನು ನಾವು SQLಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಆ SQL ಕ್ವೆರಿನ ನಾವು JPAಗೆ ಕನ್ವರ್ಟ್ ಮಾಡೋಣ. ರೈಟ್, ಓಕೆ, ಹಾಗಾದರೆ ನಾವು ಫಾರ್ ಎಕ್ಸಾಂಪಲ್ ನಾನು ಬೇಸ್ಡ್ ಅಪಾನ್ ನೇಮ್ ನಾನು ಸಮ್ ರೆಕಾರ್ಡ್ಸ್ನ ಫೆಚ್ ಮಾಡಬೇಕಾಗಿರುತ್ತೆ. ಭೂಷಣ್ ಅಂತ ನೇಮ್ ಇರೋ ಎಲ್ಲ ರೆಕಾರ್ಡ್ಸ್ನ ನಾನು ಫೆಚ್ ಮಾಡಬೇಕಾಗಿರುತ್ತೆ. ಅಫ್ಕೋರ್ಸ್ ಡೇಟಾಬೇಸಲ್ಲಿ ಈಗ ನೇಮ್ ಅಂತ ಜಸ್ಟ್ ಭೂಷಣ್ ಅಂತ ಒಂದೇ ರೆಕಾರ್ಡ್ ಇದೆ. ಬಟ್ ಸಪೋಸ್ ಓಕೆ 2 ಇದೆ ಇಲ್ಲಿ. ಓಕೆನಾ, ಮೇ ಬಿ 10, 20, 30 ಎಷ್ಟೊಂದು ಇರ್ಬೋದು. ಓಕೆನಾ, ಸೊ ಆ ರೆಕಾರ್ಡ್ಸ್ನೆಲ್ಲ ಫೆಚ್ ಮಾಡಬೇಕು ಅಂತಂದರೆ ನಾನು ಕ್ವೇರಿ ಬರೆಯೋದಾದರೆ ಯಾವ ರೀತಿ ಬರಿತೀನಿ. ಸೊ ಸೆಲೆಕ್ಟ್
ಸ್ಟಾರ್ ಫ್ರಮ್ ಫಾಲೋಡ್ ಬೈ ಟೇಬಲ್ ನೇಮ್. ಓಕೆನಾ, ಟೇಬಲ್ ನೇಮ್ ಯಾವುದು? ಸ್ಟೂಡೆಂಟ್ಸ್ ಟೇಬಲ್, ರೈಟ್? ಸ್ಟೂಡೆಂಟ್ಸ್ ಟೇಬಲ್ ಇಲ್ಲಿ ವೇರ್ ಕ್ಲಾಸ್ನ ಆ್ಯಡ್ ಮಾಡ್ತೀವಿ. ಸೊ ನೀವು SQL ಓದಿದರೆ ನಿಮಗೆ ಗೊತ್ತಿರುತ್ತೆ ವೇರ್ ಕ್ಲಾಸ್ ಏನು ಮಾಡುತ್ತೆ ಅಂತೇಳಿ. ಸೊ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಟು ಫಿಲ್ಟರ್ ದ ರೆಕಾರ್ಡ್ಸ್ನ ಫಿಲ್ಟರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ನಾನಿಲ್ಲಿ ಫಿಲ್ಟರ್ ಮಾಡಬೇಕು ಬೇಸ್ಡ್ ಅಪಾನ್ ಸಮ್ ನೇಮ್. ಓಕೆನಾ, ಸೊ ಅದಕ್ಕೆ ನಾವೇನು ಮಾಡಬೇಕು, ಕಾಲಮ್ ನೇಮ್ನ ಆ್ಯಡ್ ಮಾಡ್ತೀವಿ. ವೇರ್ ನೇಮ್ ಈಸ್ ಈಕ್ವಲ್ ಟು ಯಾವ ನೇಮಿಂದ ನಾನು ರೆಕಾರ್ಡ್ಸ್ನ ರಿಟ್ರೀವ್ ಮಾಡಬೇಕು, ಭೂಷಣ್ ಅನ್ನೋ ರೆಕಾರ್ಡ್ಸಿಂದ ನಾನು ಆ ನೇಮಿಂದ ನಾನು ರೆಕಾರ್ಡ್ಸ್ನ ಫೆಚ್ ಮಾಡಬೇಕು, ರೈಟ್? ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಒಂದು ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ನಮಗೆ ಅವಾಗ ಭೂಷಣ್ ಅಂತ ಇರೋ ರೆಕಾರ್ಡ್ಸ್ ಎಲ್ಲ ನಮಗೆ ರಿಟ್ರೀವ್ ಆಗುತ್ತೆ, ರೈಟ್? ಎಕ್ಸಾಕ್ಟ್ಲಿ ಈ ಒಂದು ಕ್ವೆರಿನೇ ನಾವೀಗ ಮೆಥಡ್ ಆಗಿ ಕನ್ವರ್ಟ್ ಮಾಡಬೇಕು, ರೈಟ್? ಸೊ ಮೆಥಡ್ ಆಗಿ ಕನ್ವರ್ಟ್ ಮಾಡಬೇಕಂತಂದರೆ ನಾವು ಯಾವುದೇ ಒಂದು ಕ್ವೆರಿ ಮೆಥಡ್ ಬರೀಲಿ ಅಥವಾ ನಾವು ಯಾವುದೇ ಒಂದು ಫೈಂಡರ್ ಮೆಥಡ್ನ ಬರೀಲಿ, ಆಲ್ವೇಸ್ ಇಟ್ ಸ್ಟಾರ್ಟ್ಸ್ ವಿತ್ ಫೈಂಡ್ ಬೈ. ಓಕೆ, ಈ ಫೈಂಡ್ ಬೈ ಕೀವರ್ಡಿಂದ ನಾವು ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಆಲ್ರೆಡಿ ನಾವು ಫೈಂಡ್ ಬೈ ಐ ಡಿ ಅಂತ ಬರೆದಿದ್ದೀವಿ, ಹೌದಾ? ಆ ಫೈಂಡ್ ಬೈ ಐ ಡಿ ಅನ್ನೋದು ಏನು ಮಾಡ್ತಿತ್ತು, ಆ ಮೆಥಡ್ ಇಟ್ಸ್ ಎ JPA ಕ್ರಿಯೇಟ್ ಮಾಡಿರೋ ಮೆಥಡ್. ಅದು ಅದರಲ್ಲಿ ಏನು ಮಾಡ್ತಿತ್ತು, ಬೇಸ್ಡ್ ಅಪಾನ್ ಐಡಿಲಿ ರೆಕಾರ್ಡ್ಸ್ನ ನಾವು ರಿಟ್ರೀವ್ ಮಾಡ್ತಿದ್ವಿ, ಹೌದಾ? ಎಕ್ಸಾಕ್ಟ್ಲಿ ನಾವೀಗಿಲ್ಲಿ ನೇಮ್ ಥ್ರೂ ನಾವೇನಾದರೂ ರೆಕಾರ್ಡ್ಸ್ನ ಫೆಚ್ ಮಾಡಬೇಕು ಅಂತಂದರೆ ಫೈಂಡ್ ಬೈ ಫಾಲೋಡ್ ಬೈ ನಾವಿಲ್ಲಿ ಫೀಲ್ಡ್ ನೇಮನ್ನು ಆ್ಯಡ್ ಮಾಡಬೇಕು. ಓಕೆ, ಏನಕ್ಕೆ ಫೀಲ್ಡ್ ನೇಮ್ ಕೊಡ್ತೀವಿ, ಏನಕ್ಕೆ ಕಾಲಮ್ ನೇಮ್ ಕೊಡಲ್ಲ ಅಂತಂದರೆ, ನಾವು ಇಂಟ್ರಾಕ್ಟ್ ಮಾಡ್ತಿರೋದು JPA ಜೊತೆಗೆ. JPA ಇಟ್ಸ್ ಎನ್ ಜಾವಾ ಆಬ್ಜೆಕ್ಟ್, ಅದೊಂದು ಜಾವಾ ಕ್ಲಾಸು ಆ ಒಂದು ಟೇಬಲ್ ಜೊತೆಗೆ ಮ್ಯಾಪ್ ಆಗಿರುತ್ತೆ. ಸೊ ನಾವಿಲ್ಲಿ ಯಾವತ್ತೂ ಡೈರೆಕ್ಟಾಗಿ ಟೇಬಲ್ ಜೊತೆ ಕಮ್ಯುನಿಕೇಟ್ ಮಾಡಲ್ಲ. ವಿ ವಿಲ್ ಕಮ್ಯುನಿಕೇಟ್ ವಿತ್ JPA. ನಾವು JPA ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, JPA ಟೇಬಲ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ನಾವೇನು ಹೇಳಬೇಕು, ನಮ್ಮ ಕಾಲಮ್ಸ್ಗಳು ಫೀಲ್ಡ್ ಜೊತೆಗೆ ಮ್ಯಾಪ್ ಆಗಿರುತ್ತೆ, ಹೌದಾ? ನಾವು ಪ್ರತಿಯೊಂದು ನಮ್ಮ ಎಂಟಿಟಿ ಕ್ಲಾಸ್ ಒಳಗಡೆ ಒಂದು ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್? ಈ ಒಂದು ಫೀಲ್ಡ್ಸ್ಗಳೆಲ್ಲ ಲೆಟ್ಸ್ ಗೋ ಟು ದ ಸ್ಟೂಡೆಂಟ್. ಈ ಎಲ್ಲ ಫೀಲ್ಡ್ಸ್ಗಳೆಲ್ಲ ಪ್ರತಿಯೊಂದೊಂದು ಫೀಲ್ಡ್ ಕಾಲಮ್ ಜೊತೆಗೆ ಮ್ಯಾಪ್ ಆಗಿತ್ತು. ಐ ಡಿ ಅನ್ನೋ ಕಾಲಮ್ ಜೊತೆ ಮ್ಯಾಪ್ ಆಗಿತ್ತು. ನೇಮ್ ಅನ್ನೋ ಒಂದು ಕಾಲಮ್ ಜೊತೆಗೆ ಮ್ಯಾಪ್ ಆಗಿತ್ತು. DOB ಅನ್ನೋ ಒಂದು ಕಾಲಮ್ ಜೊತೆಗೆ ಮ್ಯಾಪ್ ಆಗಿತ್ತು. ಸೊ ಹಾಗಿದ್ದಾಗ ನಾವೇನು ಮಾಡ್ತೀವಿ, ಫೈಂಡ್ ಬೈ ಮೆಥಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಫೀಲ್ಡ್ ನೇಮನ್ನು ರೆಫರೆನ್ಸ್ ಆಗಿ ತೊಗೊತೀವಿ. ಫೈಂಡ್ ಬೈ ಯಾವ ಕಾಲಮಲ್ಲಿರೋ ರೆಕಾರ್ಡ್ಸ್ ನಾನು ರಿಟ್ರೀವ್ ಮಾಡಬೇಕು, ಬೇಸ್ಡ್ ಅಪಾನ್ ನೇಮ್. ನಾನು ಬೇಸ್ಡ್ ಅಪಾನ್ ನೇಮ್ ರಿಟ್ರೀವ್ ಮಾಡ್ತಾ ಇದ್ದೀನಿ, ಹೌದಾ? ಇಲ್ಲಿ ಬೇಸ್ಡ್ ಅಪಾನ್ ನೇಮ್ ನಾನು ರಿಟ್ರೀವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಫೀಲ್ಡ್ ನೇಮು, ಈ ನೇಮ್ ಅನ್ನೋ ಕಾಲಮು ಯಾವ ಫೀಲ್ಡಿಗೆ ಮ್ಯಾಪ್ ಆಗಿದೆ, ಇಟ್ ಈಸ್ ಮ್ಯಾಪ್ ಟು ಎ ನೇಮ್ ಅನ್ನೋ ಒಂದು ಫೀಲ್ಡಿಗೆ ಮ್ಯಾಪ್ ಆಗಿದೆ, ರೈಟ್? ಸೊ ಅದಕ್ಕೋಸ್ಕರ ನಾನು ಇಲ್ಲೇನು ಬರಿತೀನಪ್ಪ, ಬರಿಬೇಕಾದ್ರೆ ಇನ್ಸ್ಟೆಡ್ ಆಫ್ ಫೈಂಡ್ ಬೈ ಏನು ಬರಿತೀನಿ ಅಂತಂದರೆ ಫೈಂಡ್ ಬೈ ನೇಮ್ ಅಂತ ಆ್ಯಡ್ ಮಾಡ್ತೀವಿ. ಈ ನೇಮ್ ಅನ್ನೋದು ಇಟ್ ಈಸ್ ನಾಟ್ ಎ ಕಾಲಮ್ ನೇಮ್, ಇಟ್ ಈಸ್ ಅ ಫೀಲ್ಡ್ ನೇಮ್. ಇಲ್ಲಿ ನಾನು ನೇಮ್ ಅನ್ನೋದು ಸ್ಮಾಲ್ ಲೆಟರಲ್ಲಿ ಕೊಟ್ಟಿದ್ದೀವಿ, ಎನ್ ಅನ್ನೋದು. ಬಟ್ ನಾವಿಲ್ಲಿ ಕೊಡಬೇಕಾದ್ರೆ ಎನ್ ಅನ್ನೋನ್ನ ಕ್ಯಾಪಿಟಲಲ್ಲಿ ಕೊಡಬೇಕು, ಬಿಕಾಸ್ ವಿ ಹ್ಯಾವ್ ಟು ಫಾಲೋ ಅ ಕ್ಯಾಮಲ್ ಕೇಸ್ ನೇಮಿಂಗ್ ಕನ್ವೆನ್ಷನ್. ನಾವು ಕ್ಯಾಮಲ್ ಕೇಸ್ ನೇಮಿಂಗ್ ಕನ್ವೆನ್ಷನ್ನ ಕೊಡಬೇಕಾಗುತ್ತೆ. ಸಪೋಸ್ ನಮಗಿಲ್ಲಿ ಕಾಲಮ್ ನೇಮ್ ಇತ್ತು, ಇಲ್ಲಿ ನಮಗೆ ನೇಮ್ ಬದಲು ಫುಲ್ ನೇಮ್ ಇತ್ತು ಅಂತಂದರೆ ನಾವು ಯಾವ ರೀತಿ ಕೊಡಬೇಕು, ವಿ ಹ್ಯಾವ್ ಟು ಫ್ರೇಮ್ ದಿಸ್ ಆ್ಯಸ್ ಫೈಂಡ್ ಬೈ ಫುಲ್ ನೇಮ್. ಈ ರೀತಿ ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಓಕೆ, ಅದೇ ರೀತಿ ಸಪೋಸ್ ನಾನಿಲ್ಲಿ ನೇಮ್ ಥ್ರೂ ನಾನು ಏನಾದರೂ ಫೈಂಡ್ ಮಾಡ್ತಾ ಇದ್ದೀನಿ, ಅದೇ ರೀತಿ ನಾನು ಡೇಟ್ ಆಫ್ ಬರ್ತ್ ಥ್ರೂ ನಾನು ಏನಾದರೂ ಫೈಂಡ್ ಮಾಡ್ತಾ ಇದ್ದೆ ಅಂತಂದರೆ ಡೇಟ್ ಆಫ್ ಬರ್ತ್ ಅಂತ ಕೊಡಬೇಕು, DOB ಅಂತ ಕೊಡಬೇಕು. ಈ DOB ಅನ್ನೋದು ಈ ಫೀಲ್ಡ್ ನೇಮ್ ಆಗಿರುತ್ತೆ, ರೈಟ್? ಅದೇ ರೀತಿ ನಾನು ಐ ಡಿಗೆ ಅವ್ರು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ, ಫೈಂಡ್ ಬೈ ID ಅಂತ ಇತ್ತು, ರೈಟ್? ಅದೇ ರೀತಿ ನಾನು ಇಮೇಲ್ ಥ್ರೂ ನಾನು ಏನಾದರೂ ರಿಟ್ರೀವ್ ಮಾಡ್ತಾ ಇದ್ದೀನಿ, ರೆಕಾರ್ಡ್ಸ್ನ ಫೈಂಡ್ ಮಾಡ್ತಾ ಇದ್ದೀನಿ, ಫೆಚ್ ಮಾಡ್ತಾ ಇದ್ದೀನಿ ಅಂತಂದರೆ ಫೈಂಡ್ ಬೈ ಇಮೇಲ್, ರೈಟ್? ಈ ರೀತಿ ನಾವು JPA ಮೆಥಡ್ಸ್ಗಳನ್ನು ಫ್ರೇಮ್ ಮಾಡ್ತಾ ಬರಬೇಕು ನಾವು. ಓಕೆನಾ, ಈ ಮೆಥಡ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಫೈಂಡರ್ ಮೆಥಡ್ಸ್ ಅಂತ ಕರಿತೀನಿ. ಓಕೆ, ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಫೈಂಡರ್ ಮೆಥಡ್ಸ್ ಅಂದರೆ ಏನು. ಕ್ವೆರಿ ಮೆಥಡ್ಸು ಫೈಂಡರ್ ಮೆಥಡ್ಸು ಎರಡೂ ಸೇಮ್, ಓಕೆನಾ? ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡ್ರಿ. ಎರಡಕ್ಕೂ ಕೆಲವೊಬ್ಬರು ಕ್ವೆರಿ ಮೆಥಡ್ಸ್ ಅಂತ ಕರೀತಾರೆ, ಕೆಲವೊಬ್ಬರು ಫೈಂಡರ್ ಮೆಥಡ್ಸ್ ಅಂತ ಕರೀತಾರೆ, ಬಟ್ ಬೋತ್ ಆರ್ ಸೇಮ್, ರೈಟ್? ಓಕೆ, ಹಾಗಾದರೆ ನಾವೀಗ ಈ ಒಂದು ಕ್ವೆರಿನ ಕನ್ವರ್ಟ್ ಮಾಡೋಣ. ಓಕೆ, ಕನ್ವರ್ಟ್ ಮಾಡೋದಕ್ಕೆ ಆಲ್ರೆಡಿ ನಮಗೆ ಗೊತ್ತಿದೆ, ರೆಪಾಸಿಟರಿಲಿ ಹೋಗಬೇಕು ನಾವು. ಆ ಒಂದು ರೆಪಾಸಿಟರಿ ಒಳಗಡೆ ಅಂದರೆ ನಾವು ಯಾವ ರೆಪಾಸಿಟರಿಯಲ್ಲಿ ನಾವು ರಿಟ್ರೀವ್ ಮಾಡಬೇಕು ಅಂತಿರ್ತೀವಲ್ಲ, ಅಂದರೆ ಈ ಒಂದು ಸ್ಟೂಡೆಂಟ್ ರೆಕಾರ್ಡ್ಸ್ನ ನಾವು ಫೆಚ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಟೇಬಲ್ಲು ಯಾವುದಕ್ಕೆ ಮ್ಯಾಪ್ ಆಗಿದೆ, ಸ್ಟೂಡೆಂಟ್ ಎಂಟಿಟಿಗೆ ಮ್ಯಾಪ್ ಆಗಿದೆ. ಸ್ಟೂಡೆಂಟ್ ಎಂಟಿಟಿಗೆ ನಾವು ಆಲ್ರೆಡಿ ಒಂದು ರೆಪಾಸಿಟರಿ ಕ್ರಿಯೇಟ್ ಮಾಡಿದ್ವಿ, ದಟ್ ಈಸ್ ಕಾಲ್ಡ್ ಅ ಸ್ಟೂಡೆಂಟ್ ರೆಪಾಸಿಟರಿ, ಹೌದಾ? ಈ ಸ್ಟೂಡೆಂಟ್ ರೆಪಾಸಿಟರಿ ಒಳಗಡೆಗೆ ನಾವು ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡಬೇಕು. ಫೈಂಡ್ ಬೈ ಫಾಲೋಡ್ ಬೈ ಏನು, ಫೀಲ್ಡ್ ನೇಮ್, ಯಾವುದು ನೇಮ್, ರೈಟ್? ನಾನು ನೇಮ್ ಥ್ರೂ ಸಮ್ ರೆಕಾರ್ಡ್ಸ್ನ ಫೆಚ್ ಮಾಡಬೇಕು, ನೇಮ್ ಥ್ರೂ ನಾನು ರೆಕಾರ್ಡ್ಸ್ನ ಫಿಲ್ಟರ್ ಮಾಡಬೇಕು. ಓಕೆ, ಅದಕ್ಕೋಸ್ಕರ ನಾನು ಫೈಂಡ್ ಬೈ ನೇಮ್ ಅಂತ ಕ್ರಿಯೇಟ್ ಮಾಡ್ತೀನಿ. ಈಗ ಅದಕ್ಕೆ ನಾವು ಪ್ಯಾರಾಮೀಟರ್ ಪಾಸ್ ಮಾಡಬೇಕು, ಏನು, ನೇಮ್ನ ಪಾಸ್ ಮಾಡಬೇಕು. ಅದಕ್ಕೆ ಸ್ಟ್ರಿಂಗ್ ನೇಮ್ ಅಂತ ನಾನು ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತೀನಿ. ಓಕೆ, ಸೊ ಈಗ ರಿಟರ್ನ್ ಟೈಪ್ ನಾವು ಡಿಸೈಡ್ ಮಾಡಬೇಕು. ಓಕೆನಪ್ಪ, ಈ ಒಂದು ಟೇಬಲ್ ಒಳಗಡೆಗೆ ನಾನು ಈ ಒಂದು ಫೈಂಡ್ ಬೈ ನೇಮ್ ಅಂತ ನಾನು ರಿಟ್ರೀವ್ ಫೆಚ್ ಮಾಡಿದಾಗ ನನಗೆ ಒಂದೇ ರೆಕಾರ್ಡ್ ಬರುತ್ತೋ ಮಲ್ಟಿಪಲ್ ರೆಕಾರ್ಡ್ಸ್ ಬರುತ್ತೋ ಅದನ್ನು ನಾನು ಡಿಸೈಡ್ ಮಾಡಬೇಕು. ಸೊ ನನಗೆ ಗೊತ್ತಿದೆ ಇಲ್ಲಿ ಒಂದೇ ಯೂಸರಿಗೆ ಅಂದರೆ ಲೈಕ್ ಸೇಮ್ ನೇಮ್ ಇರೋ ಯೂಸರ್ಸು, ಸೇಮ್ ನೇಮ್ ಇರೋ ಸ್ಟೂಡೆಂಟ್ಸು ಭಾಳ ಜನ ಇರ್ತಾರೆ, ರೈಟ್? ಸೊ ನನಗಿಲ್ಲಿ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಸಿಗ್ತಾರೆ, ನಾಟ್ ಅ ಸಿಂಗಲ್ ಸ್ಟೂಡೆಂಟ್. ಒಬ್ಬನೇ ಸ್ಟೂಡೆಂಟ್ ಸಿಗಲ್ಲ ನನಗಿಲ್ಲಿ, ಓಕೆನಾ? ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಸಿಗ್ತಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದನ್ನು ಲೀಸ್ಟ್ ಆಫ್ ಸ್ಟೂಡೆಂಟ್ ಅಂತ ನಾನು ರಿಟರ್ನ್ ಟೈಪ್ ಆಗಿ ಆ್ಯಡ್ ಮಾಡ್ತೀನಿ, ರೈಟ್?
ಗೋಯಿಂಗ್ ಟು ರಿಟರ್ನ್ ಇಟ್ ಆಸ್ ಅ ಲೀಸ್ಟ್ ಆಫ್ ಸ್ಟೂಡೆಂಟ್. ಓಕೆ, ಸೊ ಈಗ ಬಿಹೈಂಡ್ ದ ಸೀನ್ಸ್ JPA ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಅ SQL ಕ್ವೆರಿ. ಸೆಲೆಕ್ಟ್ ಸ್ಟಾರ್ ಫ್ರಮ್, ಸ್ಟಾರ್ ಬದಲು ಅದೇನು ಬರೆಯುತ್ತೆ, ID, ನೇಮ್, ಹಾಗೆಯೇ ಡೇಟ್ ಆಫ್ ಬರ್ತ್ ಫ್ರಮ್ ಟೇಬಲ್ ಸ್ಟೂಡೆಂಟ್ಸ್ ವೇರ್ ನೇಮ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ ಒಂದು SQL ಕ್ವೆರಿನ ಎಕ್ಸಿಕ್ಯೂಟ್ ಮಾಡುತ್ತೆ, ರೈಟ್. ಸೊ ಇಲ್ಲೇನು ಮಾಡ್ತಿದ್ದೀವಿ, ನೇಮ್ ಥ್ರೂ ನಾವು ರೆಕಾರ್ಡ್ಸ್ನ ರಿಟ್ರೀವ್ ಮಾಡ್ತಿದ್ದೀವಿ, ನಾವು ಫೆಚ್ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಫೈಂಡ್ ಬೈ ನೇಮ್, ಬಿಕಾಸ್ ಈ ನೇಮ್ ಅನ್ನೋ ಒಂದು ಕಾಲಮ್ಮು ನೇಮ್ ಅನ್ನೋ ಫೀಲ್ಡ್ ಜೊತೆಗೆ ಮ್ಯಾಪ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಫೈಂಡರ್ ಮೆಥಡ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಎಂಟಿಟಿ ನೇಮ್ಸನ್ನು ರೆಫರೆನ್ಸಾಗಿ ತಗೊಳ್ತೀವಿ, ಓಕೆ. ಯಾವತ್ತು ನಾವು ಕಾಲಮ್ ನೇಮ್ನ ರೆಫರೆನ್ಸಾಗಿ ತಗೋಬಾರ್ದು. ಓಕೆ, ಫೈಂಡ್ ಬೈ ನೇಮ್, ಇದಕ್ಕೆ ಪ್ಯಾರಾಮೀಟರ್ ಪಾಸ್ ಮಾಡಿದ್ವಿ, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಅ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ನ ರಿಟರ್ನ್ ಮಾಡ್ತಿದೆ. ಈಗೇನು ಮಾಡಬೇಕು, ಈ ಮೆಥಡ್ನ ನಾವು ಸರ್ವೀಸಲ್ಲಿ ಕಾಲ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ, ಕ್ವಿಕ್ಕಾಗಿ ಒಂದು ಸರ್ವೀಸ್ ಮೆಥಡ್ನ ಕೂಡ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ಏನು ರಿಟರ್ನ್ ಮಾಡುತ್ತೆ, ಲೀಸ್ಟ್ ಆಫ್ ಸ್ಟೂಡೆಂಟ್ನ ರಿಟರ್ನ್ ಮಾಡ್ತೀವಿ, ಓಕೆ. ಸೊ ಫೆಚ್ ಸ್ಟೂಡೆಂಟ್ಸ್ ಬೈ ನೇಮ್, ಓಕೆ. ಇಲ್ಲೇನು ಮಾಡೋಣ, ನಾವು ಪ್ಯಾರಾಮೀಟರ್ನ ಪಾಸ್ ಮಾಡೋಣ, ಸ್ಟ್ರಿಂಗ್ ನೇಮ್, ಓಕೆ. ಇಲ್ಲಿ ನಾನು ರೆಪಾಸಿಟರಿನ ರೆಫರೆನ್ಸಾಗಿ ತೊಗೊಂಡು ನಾನು ಕಾಲ್ ಮಾಡ್ತೀನಿ ಯಾವ ಮೆಥಡ್ನ, ಫೈಂಡ್ ಬೈ ನೇಮ್. ಈ ಫೈಂಡ್ ಬೈ ನೇಮಿಗೆ ನೇಮ್ನ ನಾವು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡೋಣ. ಸೊ ಈಗ ನನಗೇನು ಸಿಗುತ್ತೆ, ಲೀಸ್ಟ್ ರಿಟರ್ನ್ ಆಗಿ ಬರುತ್ತೆ. ಫೈಂಡ್ ಬೈ ನೇಮ್ ಮೇಲೆ ಹೋವರ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಲೀಸ್ಟ್ನ ರಿಟರ್ನ್ ಮಾಡ್ತಿದೆ ಈ ಒಂದು ಪರ್ಟಿಕ್ಯುಲರ್ ಮೆಥಡ್. ಇದನ್ನು ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ. ಸುಮ್ಮನೆ ಅನ್ನೆಸೆಸರಿಯಾಗಿ ಮತ್ತೊಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿ ಅದನ್ನು ರಿಟರ್ನ್ ಮಾಡೋದ್ರ ಬದಲು ನಾನು ಡೈರೆಕ್ಟಾಗಿ ರಿಟರ್ನ್ ಅಂತ ರಿಟರ್ನ್ ಮಾಡ್ತೀನಿ, ಓಕೆ. ಸೊ ಈಗ ಬರ್ತಾ ಇರೋ ರೆಕಾರ್ಡ್ನ ನಾವು ಡೈರೆಕ್ಟಾಗಿ ಸರ್ವಿಸಿಂದ ಕಂಟ್ರೋಲರಿಗೆ ರಿಟರ್ನ್ ಮಾಡ್ತಿದ್ದೀವಿ. ಈಗ ಕಂಟ್ರೋಲರಲ್ಲಿ ನಾನು ಮೆಥಡ್ನ ಕಾಲ್ ಮಾಡಬೇಕು. ಸೊ ಸ್ಟೂಡೆಂಟ್ ಕಂಟ್ರೋಲರಿಗೆ ಹೋಗೋಣ. ಸ್ಟೂಡೆಂಟ್ ಕಂಟ್ರೋಲರಲ್ಲಿ ಲೆಟ್ಸ್ ಕ್ರಿಯೇಟ್ ಅ ಹ್ಯಾಂಡ್ಲರ್ ಮೆಥಡ್, ಓಕೆನಾ. ಪಬ್ಲಿಕ್ ಇದೇನು ರಿಟರ್ನ್ ಮಾಡುತ್ತೆ, ಲೀಸ್ಟ್ ಆಫ್ ಸ್ಟೂಡೆಂಟ್ನ ರಿಟರ್ನ್ ಮಾಡ್ತೀವಿ, ಓಕೆ. ಇಲ್ಲೇನು ಮಾಡೋಣ, ಫಿಲ್ಟರ್ ಸ್ಟೂಡೆಂಟ್ಸ್, ಇಲ್ಲಿ ಹ್ಯಾಂಡ್ಲರ್ ಮೆಥಡ್ ಫಿಲ್ಟರ್ ಸ್ಟೂಡೆಂಟ್ಸ್ ಅಂತ ಕ್ರಿಯೇಟ್ ಮಾಡೋಣ. ಹೇಗೆ ನಾವಿಲ್ಲಿ ರಿಟ್ರೀವ್ ಮಾಡ್ತಿರೋದ್ರಿಂದ ಇಟ್ ಈಸ್ ಅ HTTP ಗೆಟ್ ಮೆಥಡ್, ಅದಕ್ಕೆ ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡೋಣ. ನಾನಿಲ್ಲಿ ಏನು ಮಾಡ್ತೀನಿ, ಸೊ ಮೇಲ್ಗಡೆಗೆ ನಾನು ಆಲ್ರೆಡಿ ಸ್ಟೂಡೆಂಟ್ಸ್ ಅಂತ ಆ್ಯಡ್ ಮಾಡಿದ್ದೀನಿ ರಿಕ್ವೆಸ್ಟ್ ಮ್ಯಾಪಿಂಗ್. ನಾನೇನು ಮಾಡ್ತೀನಿ, ಈಗ ಇಲ್ಲಿ ಆ್ಯಡ್ ಮಾಡಬೇಕಾದ್ರೆ ಸ್ಟೂಡೆಂಟ್/ಫಿಲ್ಟರ್ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಫಿಲ್ಟರ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಐ ವಿಲ್ ಆ್ಯಡ್ ದಿ ರಿಕ್ವೆಸ್ಟ್ ಪ್ಯಾರಮ್. ಸೊ ನಾವು ಫಿಲ್ಟರ್ ಮಾಡಬೇಕಾದ್ರೆ, ಸಾರ್ಟ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮು ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ತೀವಿ ಪಾತ್ ವೇರಿಯೇಬಲ್ಕಿನ, ಬಿಕಾಸ್ ದಟ್ ಈಸ್ ಮೇಕ್ ಸೆನ್ಸ್, ಓಕೆ. ರಿಕ್ವೆಸ್ಟ್ ಪ್ಯಾರಮ್ ಒಂದು ವೇರಿಯೇಬಲ್ಲಿಗೆ ನಾವು ಆ ವ್ಯಾಲ್ಯೂನ ಬೈಂಡ್ ಮಾಡೋಣ, ಸ್ಟ್ರಿಂಗ್, ನಾನಿಲ್ಲಿ ನೇಮ್ ಅಂತ ಆ್ಯಡ್ ಮಾಡ್ತೀನಿ, ರೈಟ್. ಈಗೇನು ಮಾಡಬೇಕು, ನಾವೀಗ ಸರ್ವೀಸ್ನ ಯೂಸ್ ಮಾಡಿಕೊಂಡು ಆ ಸರ್ವೀಸ್ ಮೆಥಡ್ನ ಕಾಲ್ ಮಾಡಬೇಕು. ಸೊ ಸ್ಟೂಡೆಂಟ್ ಸರ್ವೀಸ್ ಡಾಟ್ ನಾನೇನು ಮಾಡ್ತೀನಿ, ಫೆಚ್ ಸ್ಟೂಡೆಂಟ್ಸ್ ಬೈ ನೇಮ್, ಆ ಒಂದು ಮೆಥಡ್ನ ಕಾಲ್ ಮಾಡ್ತೀನಿ, ಅದಕ್ಕೆ ನೇಮ್ನ ಪಾಸ್ ಮಾಡೋಣ, ರೈಟ್. ಈಗ ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ, ಓಕೆ. ಈಗ ರಿಟರ್ನ್ ಮಾಡ್ತಾಯಿದ್ದೀನಿ. ಹಾಗಾದರೆ ಸೇವ್ ಮಾಡೋಣ. ಸೊ ಸೇವ್ ಮಾಡಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆ. ಐ ಹೋಪ್ ಕ್ಲಿಯರ್ ಇದ್ದೀರಾ ನಾವೇನು ಮಾಡಿದ್ದೀವಿ ಅಂತೇಳಿ, ಓಕೆನಾ. ಓಕೆ, ಏನೋ ಎರರ್ ಬರ್ತಾ ಇದೆ, ಲೆಟ್ಸ್ ಕ್ವಿಕ್ಲಿ ಚೆಕ್ ಮಾಡೋಣ ಏನು ಎರರ್ ಅಂತೇಳಿ. ಎರರ್ ಕ್ರಿಯೇಟಿಂಗ್ ಅ ಬೀನ್ ಸ್ಟೂಡೆಂಟ್ ಕಂಟ್ರೋಲರ್. ನೋ ಪ್ರಾಪರ್ಟಿ ನೇಮ್ ಫೌಂಡ್ ಫಾರ್ ದ ಟೈಪ್ ಸ್ಟೂಡೆಂಟ್, ಓಕೆ. ಸೊ ನಾವಿಲ್ಲೇನು ಮೆಥಡ್ನ ಕ್ರಿಯೇಟ್ ಮಾಡಿದ್ದೀವಲ್ಲ, ರೆಪಾಸಿಟರಿ ಮೆಥಡ್, ಸ್ಟೂಡೆಂಟ್ ರೆಪಾಸಿಟರಿಲಿ ಫೈಂಡ್ ಬೈ ನೇಮ್ ಅನ್ನೋ ಒಂದು ಪ್ರಾಪರ್ಟಿನೇ ಇಲ್ಲ ಅಂತ ಹೇಳ್ತಿದೆ, ಓಕೆ. ಏನಕ್ಕೆ ಅದು ಅಂತಂದರೆ ನಾವಿಲ್ಲಿ ಚೇಂಜ್ ಮಾಡಿದ್ವಿ ಫುಲ್ ನೇಮ್ ಅನ್ನೋದನ್ನು, ಹೌದಾ. ಸೊ ಅದಕ್ಕೆ ನೋಡಿ ಇಲ್ಲಿ ಫುಲ್ ನೇಮ್ ಅಂತ ಇದೆ, ನಾನಿಲ್ಲಿ ಕ್ವೇರಿನ ಕ್ರಿಯೇಟ್ ಮಾಡಿರೋದು ಅಂದರೆ ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡಿರೋದು ಫೈಂಡ್ ಬೈ ನೇಮ್ ಅಂತೇಳಿ. ಸೊ ಆ ಫೀಲ್ಡ್ ಏನಾದರೂ ಇರಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ಎಕ್ಸೆಪ್ಷನ್ ಬಂದುಬಿಡುತ್ತೆ, ಓಕೆ. ಸೊ ಅದಕ್ಕೋಸ್ಕರ ಇಲ್ಲೇನು ಮಾಡೋಣ ಅಂದರೆ ಲೆಟ್ಸ್ ಗೋ ಟು ಸ್ಟೂಡೆಂಟ್, ವಾಪಸ್ ರಿವರ್ಟ್ ಮಾಡೋಣ. ಇದನ್ನು ನೇಮ್ ಅಂತ ಇತ್ತು, ಅದನ್ನು ಹಾಗೆ ಇಟ್ಕೊಳ್ಳೋಣ, ಓಕೆ. ಫೈಂಡ್ ಬೈ ನೇಮ್. ಡೇಟಾಬೇಸಲ್ಲಿ ಏನಾದರೂ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಅಂತ ಕೂಡ ಒಂದು ಸಲ ವೆರಿಫೈ ಮಾಡೋಣ, ಓಕೆ. ಫುಲ್ ನೇಮ್ ಅಂತ ಒಂದು ಹೊಸ ಕಾಲಮ್ಮೇ ಕ್ರಿಯೇಟ್ ಆಗಿದೆ, ಬಟ್ ಅದು ಬೇಕಾಗಿಲ್ಲ ನಮಗೆ, ಅದನ್ನು ಹಾಗೇ ಇರಲಿ, ಅದು ನೋ ಪ್ರಾಬ್ಲಮ್ ಅದು, ಓಕೆ. ಸೊ ನೇಮ್ ಅಂತ ಹಾಗೇ ಇರಲಿ. ಈಗ ವಾಪಸ್ಸು ಮತ್ತೆ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡೋಣ. ನೋಡ್ಬೋದು ನಮಗೆ ಯಾವುದೇ ಥರ ಎರರ್ ಬಂದಿಲ್ಲ, ಬಟ್ ಡೇಟಾಬೇಸಲ್ಲಿ ಏನಾದರೂ ಸ್ಟ್ರಕ್ಚರ್ ಮತ್ತೆ ಚೇಂಜ್ ಆಗಿದೆ ಅಂತ ಚೆಕ್ ಮಾಡೋಣ, ಓಕೆ. ಫುಲ್ ನೇಮ್ ಇದು ಎಕ್ಸ್ಟ್ರಾ ಕಾಲಮಾಗಿ ಆ್ಯಡ್ ಆಗಿದೆ, ದಟ್ಸ್ ಫೈನ್, ನೋ ಪ್ರಾಬ್ಲಮ್, ಅದು ಹಾಗೇ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು, ಓಕೆ. ಈಗೇನು ಮಾಡೋಣ, ಡೈರೆಕ್ಟಾಗಿ ನಾವು ಪೋಸ್ಟ್ ಮ್ಯಾನೆಲ್ಲ ಓಪನ್ ಮಾಡಿ ಲೋಕಲ್ ಹೋಸ್ಟ್ HTTP ಲೋಕಲ್ ಹೋಸ್ಟ್ 8080/students/filter. ನಾವೇನು ಮಾಡಬೇಕು, ರಿಕ್ವೆಸ್ಟ್ ಪ್ಯಾರಾಮ್ ಯೂಸ್ ಮಾಡ್ತಿರೋದ್ರಿಂದ ಕ್ವಶನ್ ಮಾರ್ಕ್ ಕಳಿಸ್ಬೇಕು. ನೇಮ್ ಈಸ್ ಈಕ್ವಲ್ ಟು
ನಾನೇನು ಆ್ಯಡ್ ಮಾಡ್ತೀನಿ, ಭೂಷಣ್ ಆ್ಯಡ್ ಮಾಡ್ತೀನಿ. ಭೂಷಣನ ರೆಕಾರ್ಡು 2 ಇದೆ, ಹೌದಾ? ನಮಗೀಗ 2 ಆಬ್ಜೆಕ್ಟ್ ಬರಬೇಕು. ಸೊ ಸೆಂಡ್ ಮಾಡ್ತೀನಿ. ಸಿ 2 ರೆಕಾರ್ಡ್ ಬಂದಿದೆ, ಭೂಷಣ್. ಒಬ್ಬರು 2000 ಡೇಟ್ ಆಫ್ ಬರ್ತ್ ಇದೆ, ಇನ್ನೊಬ್ರದ್ದು 2006 ಇದೆ. ಓಕೆ, ಸೊ ನಾವೇನು ಮಾಡಿದ್ವಿ, ರೆಕಾರ್ಡ್ಸ್ನ ಫಿಲ್ಟರ್ ಮಾಡಿ ಫೆಚ್ ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್ ನೇಮ್. ಅದಕ್ಕೆ ನಾವು ಅದರ ಕ್ವೆರಿ ಬರೆದಿದ್ದೀವಾ? ಇಲ್ಲ, ವಿ ಜಸ್ಟ್ ರಿಟರ್ನ್ ಅ ಫೈಂಡರ್ ಮೆಥಡ್. ಬಟ್ ಈಗ ನೀವು ನೋಡ್ಬೋದು ಬಿಹೈಂಡ್ ದ ಸೀನ್ಸ್ ಯಾವ ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ ಅಂತೇಳಿ. ಓಕೆನಾ? ನಾವು ಮುಂಚೆ ಹೇಳಿದ್ವಲ್ಲ, ಸೇಮ್ ಕ್ವೆರಿ ಎಕ್ಸಿಕ್ಯೂಟ್ ಮಾಡಿದೆ. ಸೆಲೆಕ್ಟ್ ID, ಡೇಟ್ ಆಫ್ ಬರ್ತ್, ನೇಮ್ ಫ್ರಮ್ ಟೇಬಲ್ ಸ್ಟೂಡೆಂಟ್ಸ್ ವೇರ್ ನೇಮ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೇಮ್ ಅದನ್ನು ಏನು ಮಾಡುತ್ತೆ, ಬಿಹೈಂಡ್ ದ ಸೀನ್ಸ್ SQL ಕ್ವೆರಿಯಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ನಾವು ಬರೆದಿರೋದು ಮೆಥಡ್ಡು, ಓಕೆ, ಅದು ಕನ್ವರ್ಟ್ ಮಾಡ್ತಿರೋದು SQL ಕ್ವೆರಿಯಾಗಿ ಕನ್ವರ್ಟ್ ಮಾಡ್ತಿದೆ. ಹೌ ಸ್ಮಾರ್ಟ್ ಅಲ್ವಾ JPA? ಸೂಪರ್. ಓಕೆ, ಹಾಗಾದರೆ ಈಗ ಇನ್ನೊಂದಕ್ಕೆ ಟ್ರೈ ಮಾಡೋಣ. ಭೂಷಣ್ ಅಂತ ಇತ್ತು, ಅದೇ ರೀತಿ ಭರತ್ ಅನ್ನೋ ರೆಕಾರ್ಡಿಗೆ ಫೆಚ್ ಮಾಡೋಣ. ಓಕೆ, ಸೆಂಡ್ ಮಾಡೋಣ. ಸಿ ವಿ ಗೆಟ್ ಅ ಸಿಂಗಲ್ ಆಬ್ಜೆಕ್ಟ್. ಅದೇ ರೀತಿ ಮತ್ತಾರಿದ್ದಾರೆ ಡೇಟಾಬೇಸಲ್ಲಿ, ಯಾವ ರೆಕಾರ್ಡ್ ಇದೆ? ಚೈತ್ರ ಅನ್ನೋದಿದೆ. ಸೊ ಚೈತ್ರ. ಓಕೆ, ಸಿ ನಮಗೆ ಆಟೋಮೆಟಿಕ್ಕಾಗಿ ರೆಕಾರ್ಡ್ಸು ಫಿಲ್ಟರ್ ಆಗಿ ಡೇಟಾನ ನಾವು ಫೆಚ್ ಮಾಡ್ತಿದ್ದೀವಿ. ವಿ ಜಸ್ಟ್ ಕ್ರಿಯೇಟೆಡ್ ಅ ಸಿಂಪಲ್ ಮೆಥಡ್. ಒಂದು ಸಿಂಪಲ್ ಮೆಥಡ್ನ ನಾವು ಡಿಫೈನ್ ಮಾಡಿದ್ದೀವಿ. ಆ ಡಿಫೈನ್ ಮಾಡಿರೋ ಮೆಥಡ್ಗೆ JPA ಏನು ಮಾಡುತ್ತೆ, SQL ಕ್ವೆರಿನ ಕ್ರಿಯೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನಮಗೆ ಡೇಟಾನ ರಿಟ್ರೀವ್ ಮಾಡ್ತಿದೆ. ರೈಟ್? ನಾವು ಟ್ರೆಡಿಷನಲ್ ಅಪ್ಲಿಕೇಶನ್ಸ್ ಒಳಗಡೆಗೆಲ್ಲ ಮೊದಲು ಕ್ವೆರಿ ಬರಿತಾ ಇದ್ವಿ. ಈ ರೀತಿ ಕ್ವೆರಿ ಬರೆದು ಅದನ್ನೆಲ್ಲ ನಾವು ಮ್ಯಾಪ್ ಮಾಡಿ ಒಂದು ಜಾವಾ ಆಬ್ಜೆಕ್ಟಿಗೆ ರಿಟರ್ನ್ ಮಾಡ್ತಿದ್ವಿ. ಬಟ್ ಆಫ್ಟರ್ ದ ಇಂಟ್ರೊಡಕ್ಷನ್ ಟು ಸ್ಪ್ರಿಂಗ್ ಫ್ರೇಮ್ವರ್ಕ್ ಇಟ್ ಮೇಕ್ಸ್ ಸೋ ಮಚ್ ಈಸಿ. ಓಕೆನಾ? ಹೈಬರ್ನೇಟು, ಸ್ಪ್ರಿಂಗ್ ಫ್ರೇಮ್ವರ್ಕ್, ಈ ಥರ ಎಲ್ಲ ಒಂದು ಫ್ರೇಮ್ವರ್ಕ್ಗಳಿಂದ ನಮ್ಮ ಎಲ್ಲ ಬಾಯ್ಲರ್ ಪ್ಲೇಟ್ ಕೋಡ್ ನಾವೇನು ಬರಿತಾ ಇದ್ವಲ್ಲ ಅದೆಲ್ಲ ರೆಡ್ಯೂಸ್ ಆಗಿದೆ. ರೈಟ್? ಓಕೆ, ಹಾಗಾದರೆ ಜಸ್ಟ್ ನಾವು ವೆರಿ ಕ್ವಿಕ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀವಿ ಫೈಂಡರ್ ಮೆಥಡ್ಸಿಗೆ. ಓಕೆನಾ? JPAದಲ್ಲಿ ಫೈಂಡರ್ ಮೆಥಡ್ಸ್ ಇದೆಯಲ್ಲ, ಇಟ್ಸ್ ಅ ವೆರಿ ಪಾಪ್ಯುಲರ್ ಮೆಥಡ್ ಅದು. ಓಕೆನಾ? ಪಾಪ್ಯುಲರ್ ಟಾಪಿಕ್ ಅದು. ಅದರಲ್ಲಿ ಎಷ್ಟೊಂದು ನಾವು ಫೈಂಡರ್ ಮೆಥಡ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋಣ. ಇನ್ನೂ ಬೇರೆ ಬೇರೆ ಮೆಥಡ್ಸ್ಗಳನ್ನ ಯಾವ ರೀತಿ ನಾವು ಫ್ರೇಮ್ ಮಾಡ್ಬೋದು ಫಿಲ್ಟರ್ ಮಾಡಲಿಕ್ಕೆ, ಅದೇ ರೀತಿ ಡಾಕ್ಯುಮೆಂಟೇಷನ್ನ ನೀವು ಯಾವ ರೀತಿ ಓದಬೇಕು, ನೀವು ಇನ್ ಫ್ಯೂಚರಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ಯಾವ ರೀತಿ ನೀವು ನಿಮಗೇನಾದರೂ ಕ್ರಿಯೇಟ್ ಮಾಡೋದಕ್ಕೆ ಬಂದರೆ ಯಾವ ರೀತಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕು, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಟಾಪಿಕ್ಸ್ನ ಕಂಟಿನ್ಯೂ ಮಾಡೋಣ. ಸೇಮ್ ಟಾಪಿಕ್ನ. ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ವೀಡಿಯೋಸ್ನ ಕಾಮೆಂಟ್ ಮಾಡಿರಿ. ನಿಮಗೆ ವೀಡಿಯೋಸ್ ಹೆಲ್ಪ್ ಆಗ್ತಿದ್ದೀನ ಅಂತ ನನಗೆ ಹೇಳ್ರಿ. ಸೊ ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ, ಇನ್ನಷ್ಟು ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಿ ಯು. ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.